ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಇಂಧನ ದರ ಏರಿಕೆ ಖಂಡಿಸಿ ಗುರುವಾರ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಬೆಳಗ್ಗೆ 10:30ಕ್ಕೆ ಶಿವಪ್ಪನಾಯಕ ವೃತ್ತದಲ್ಲಿ ರಸ್ತೆ ತಡೆದು ಕಾಂಗ್ರೆಸ್ ವಿರುದ್ಧ ಜನಾಕ್ರೋಶ ಮೂಡಿಸಲಿದೆ ಬಿಜೆಪಿ. ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಡವರ ವಿರೋಧಿ ಎಂದ ಗಣೇಶ್ ಪ್ರಸಾದ್ ದೇವೇಂದ್ರಪ್ಪ. ಅರಣ್ಯ ಮೂಲ ಬುಡಕಟ್ಟು ಜನಾಂಗಕ್ಕೆ ಬಿಡುಗಡೆಯಾಗದ ಪೌಷ್ಟಿಕಾಹಾರ. ಎಸಿ ಕಚೇರಿ ಎದುರು ಅಹೋರಾತ್ರಿ ಮುಷ್ಕರ. ಪೌಷ್ಟಿಕಾಹಾರ ಬಿಡುಗಡೆಗೆ ಶಿವಾನಂದ ಕೊಗ್ವೆ, ರಾಮಣ್ಣ, ಲಕ್ಷ್ಮಮ್ಮ ಒತ್ತಾಯ. ಎಂಬಿ ಭಾನುಪ್ರಕಾಶ್ ನಿಧನಕ್ಕೆ ಬಿಜೆಪಿಯಿಂದ ಶ್ರದ್ಧಾಂಜಲಿ. ಭಾನುಪ್ರಕಾಶ್ ಅವರ ಸಂಘಟನಾತ್ಮಕ ಕಾರ್ಯ ಸ್ಮರಿಸಿದ ಗಣೇಶ್ ಸಂತೋಷ್ ಶೇಟ್. ಈಗ ಸುದ್ದಿಯ ವಿವರ. ಇಂಧನ ಬೆಲೆ ಹೆಚ್ಚಿಸಿರುವ ರಾಜ್ಯ ಸರ್ಕಾರದ ದುರಾಡಳಿತ ಖಂಡಿಸಿ ಜೂನ್ 20ರಂದು ಬಿಜೆಪಿ ವತಿಯಿಂದ ರಸ್ತೆ ತಡೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ನಗರ ಮಂಡಲಾಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ತಿಳಿಸಿದರು. ಸಾಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 5-6 ದಿನದ ಹಿಂದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏಕಾಏಕಿ ಪೆಟ್ರೋಲ್ ದರದಲ್ಲಿ ಮತ್ತು ಡೀಸೆಲ್ ದರದಲ್ಲಿ ವಿಪರೀತವಾಗಿರ್ತಕ್ಕಂಥ ಹೆಚ್ಚಳವನ್ನ ಮಾಡಿರ್ತಕ್ಕಂಥ ನಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ಸಂಗತಿ. ಬಹುಶಃ ಸಿದ್ದರಾಮಯ್ಯನವರು ಈ ಹಿಂದಿನ ದಿನಗಳಲ್ಲಿ ಈ ಪೆಟ್ರೋಲ್ ಏರಿಕೆಯ ವಿರುದ್ಧವಾಗಿ ಮಾತನಾಡಿರ್ತಕ್ಕಂಥ ಹಲವಾರು ವಿಡಿಯೋಗಳು ನಮ್ಮ ಬಳಿ ಇದೆ. ಆದರೆ ಈ ಹಿಂದಿನ ದಿನಗಳಲ್ಲಿ ವಿರೋಧ ಪಕ್ಷದಲ್ಲಿದ್ದಾಗ ಅವರು ಯಾವ ರೀತಿಯಲ್ಲಿ ಮಾತನಾಡಿದ್ರು ಅದಕ್ಕೆ ವ್ಯತಿರಿಕ್ತವಾದ ರೀತಿಯಲ್ಲಿ ಇವತ್ತು ಇಂಧನ ದರವನ್ನ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದೆ. ಈಗಾಗಲೇ ಈ ಕುರಿತಾಗಿ ಜಿಲ್ಲಾ ಮಟ್ಟಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವ್ಯಾಪಕವಾದ ಒಂದು ಆಕ್ರೋಶ ಮತ್ತು ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ಈಗಾಗಲೇ ನಮ್ಮ ಜಿಲ್ಲಾ ಘಟಕಗಳು ಮಾಡಿರ್ತಕ್ಕಂಥದ್ದು. ಇಡೀ ರಾಜ್ಯದ ಮಾಧ್ಯಮದವರು ಮಾತನಾಡಬೇಕಿದ್ರೆ ಉಲ್ಲೇಖವನ್ನು ಮಾಡ್ತಾರೆ, ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಪೆಟ್ರೋಲ್ ದರ ಹೆಚ್ಚಳ ಮಾಡಿರ್ತಕ್ಕಂಥದ್ದಕ್ಕೆ ಒಂದು ರೀತಿಯ ಸಮರ್ಥನೆ ಮತ್ತು ಒಂದು ಸುಳ್ಳು ಆರೋಪವನ್ನ ಕೇಂದ್ರ ಸರ್ಕಾರದ ಮೇಲೂ ಕೂಡ ಮಾಡ್ತಾ ಇದ್ದಾರೆ. ಅವರ ಸಮರ್ಥನೆ ಯಾವ ರೀತಿ ಇದೆ ಅಂದ್ರೆ, ಪೆಟ್ರೋಲ್ ದರ ಎಲ್ಲೆಲ್ಲಿ ಹೆಚ್ಚಳ ಇದೆ, ಕರ್ನಾಟಕದ ಪಕ್ಕದಲ್ಲಿರ್ತಕ್ಕಂಥ ಕೆಲವೊಂದಷ್ಟು ರಾಜ್ಯಗಳು, ದಕ್ಷಿಣದ ರಾಜ್ಯಗಳು, ಅಲ್ಲಿಗೆ ತಮ್ಮ ದರವನ್ನ ಹೋಲಿಕೆ ಮಾಡಿ ಅಲ್ಲೆಲ್ಲ ಇಷ್ಟಿದೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಕಡಿಮೆ ಇದೆ ಹೇಳ್ತಕ್ಕಂಥ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಕೆಲಸವನ್ನ ಮಾನ್ಯ ಸಿದ್ದರಾಮಯ್ಯನವರು ಕಳೆದ 3-4 ದಿನಗಳಿಂದ ಕೂಡ ಮಾಡ್ತಾ ಇರೋದನ್ನು ನೋಡ್ತಾ ಇದ್ವಿ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳ ಜೊತೆಗೆ ಅವರು ತಮ್ಮ ರಾಜ್ಯದ ಪೆಟ್ರೋಲ್ ದರವನ್ನು ಹೋಲಿಕೆ ಮಾಡಿದ್ರೆ ಹತ್ತತ್ರ 10 ರೂಪಾಯಿಗಳ ವ್ಯತ್ಯಾಸವನ್ನು ನಾವು ಹೇಳಬಹುದು. ಉದಾಹರಣೆಗೆ ಗುಜರಾತ್ನಲ್ಲಿ 95 ರೂಪಾಯಿ ಇದೆ, ಹರಿಯಾಣದಲ್ಲಿ 94 ರೂಪಾಯಿ ಇದೆ, ಉತ್ತರ ಪ್ರದೇಶದಲ್ಲಿ 95 ರೂಪಾಯಿ ಇದೆ, ಛತ್ತೀಸ್ಗಢದಲ್ಲಿ 96 ರೂಪಾಯಿ ಇದೆ. ಈ ರಾಜ್ಯಗಳ ಜೊತೆಗೆ ಅವರು ಹೋಲಿಕೆ ಮಾಡ್ಕೊಳ್ತಾ ಇಲ್ಲ. ಬದಲಾಗಿ ತಮಿಳುನಾಡಿನಲ್ಲಿ 109 ಇದೆ, ಆಂಧ್ರ ಪ್ರದೇಶದಲ್ಲಿ 106 ಇದೆ, ತೆಲಂಗಾಣದಲ್ಲಿ 107 ಇದೆ. ಈ ರೀತಿಯ ಎಲ್ಲಿ ಹೆಚ್ಚಿದೆ ಅಲ್ಲಿ ರಾಜ್ಯ ಜೊತೆ ತಮ್ಮವನ್ನ ಹೋಲಿಸ್ಕೊಳ್ತಾ ಇದ್ದಾರೆ. ಆದ್ರೆ ಅವರಿಗೆ ಬಹುಶಃ ಜಾಣ ಮರವು ಜೊತೆಗೆ ಸ್ವಲ್ಪ ಇದು ಕಡಿಮೆ ಇದೆ, ಬುದ್ಧಿನೂ ಕಡಿಮೆ ಅನಿಸ್ತಾ ಇದೆ. ಯಾಕಂದ್ರೆ ಈ ಎಲ್ಲ ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ. ತಮಿಳುನಾಡು ಇರ್ಬೋದು, ಕಾಂಗ್ರೆಸ್ನ ಬೆಂಬಲಿತ ಸರ್ಕಾರ, ತೆಲಂಗಾಣ ಕಾಂಗ್ರೆಸ್ ಇದೆ ಸರ್ಕಾರ, ಆಂಧ್ರ ಪ್ರದೇಶದಲ್ಲಿ ಇತ್ತೀಚೆಗೆ ತಾನೇ ನಮ್ಮ ಸರ್ಕಾರ NDA ಸರ್ಕಾರ ಮೊನ್ನೆ ಇತ್ಲಾಗೆ ಬಂದಿದೆ. ಹೀಗೆ ತಮ್ಮ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಬರದಲ್ಲಿ ಅವರು ತಮ್ಮದೇ ಸರ್ಕಾರದ ವಿರುದ್ಧ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥ ಒಂದು ರೀತಿಯಲ್ಲಿ ಭಾಸ ಆಗ್ತಾ ಇದೆ. ಜೊತೆಗೆ ಆ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಹಂತದಲ್ಲಿ ಉಪಮುಖ್ಯಮಂತ್ರಿಗಳು ಅವ್ರ ಜೊತೆಗಿಲ್ಲ. ಎಲ್ಲೂ ಕೂಡ ಉಪಮುಖ್ಯಮಂತ್ರಿಗಳು ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಮತ್ತು ಅವ್ರ ಜೊತೆಗೆ ಗಟ್ಟಿಯಾಗಿ ನಿಂತಿಲ್ಲದೆ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಒಟ್ಟಾರೆ ಈ ರೀತಿಯ ಒಂದು ಜನ ವಿರೋಧಿ ಆಡಳಿತವನ್ನ ಏನು ರಾಜ್ಯ ಸರ್ಕಾರ ಮಾಡ್ತಾ ಇದೆ, ನಾವು ಮುಂಚಿನಲ್ಲೂ ಕೂಡ ಹೇಳ್ತಾ ಇದ್ವಿ. 20 ರೂಪಾಯಿ ಇರ್ತಕ್ಕಂಥ ಬಾಂಡ್ ಪೇಪರ್ 100 ರೂಪಾಯಿಗೆ ಹೋಗಿದೆ, 100 ರೂಪಾಯಿ ಇದ್ದ ಬಾಂಡ್ ಪೇಪರ್ 500 ರೂಪಾಯಿಗೆ ಹೋಗಿದೆ. TC ಕನೆಕ್ಷನ್ಗೆ 10-20 ಸಾವಿರ ಹಿಂದೆ ಏನು ಬಿಜೆಪಿ ಸರ್ಕಾರ ಇತ್ತು, ಇವತ್ತು 3 ಲಕ್ಷಕ್ಕೆ ಏರಿದೆ.
ಈ ರೀತಿಯಲ್ಲಿ ಎಲ್ಲ ದರಗಳನ್ನು ಕೂಡ ವಿಪರೀತವಾಗಿರ್ತಕ್ಕಂಥ ಹೆಚ್ಚಳವನ್ನು ಮಾಡಿ ಮೊನ್ನೆ ಎಂ ಬಿ ಪಾಟೀಲ್ ಅವರು ಸಚಿವರೇ ಹೇಳಿದ್ರು, ಗ್ಯಾರಂಟಿಗಳನ್ನ ಕೊಡ್ಲಿಕ್ಕೋಸ್ಕರ ಈ ರೀತಿ ದರ ಏರಿಕೆ ಮಾಡ್ತಾ ಇದೀವಿ ಅಂತ ಹೇಳಿ ಅವರೇ ಒಪ್ಕೊಂಡ್ರು. ಬಹುಶಃ ನಾವೆಲ್ಲರೂ ಕೂಡ ಮಾಧ್ಯಮದಲ್ಲೂ ನೋಡಿದೀವಿ. ಅಂದ್ರೆ ಇವರಿಗೆ ಜನರ ದುಡ್ಡನ್ನ ಜನರ ಮೇಲೆ ಹಾಕಿ ಅದರಲ್ಲಿ ಈ ಭಾಗ್ಯಗಳನ್ನ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಡೀ ರಾಜ್ಯದ 224 ಕ್ಷೇತ್ರಗಳಲ್ಲೂ ಕೂಡ ಒಂದೇ ಒಂದು ಕ್ಷೇತ್ರದಲ್ಲೂ ಕೂಡ ಒಂದೇ ರೂಪಾಯಿ ಅನುದಾನ ಹೊಸದಾಗಿ ಬಿಡುಗಡೆ ಆಗಿಲ್ಲ, ವಿಶೇಷ ಅನುದಾನ ಬಿಡುಗಡೆ ಆಗಿಲ್ಲ. ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ರೂಪಾಯಿಗಳ ಅನುದಾನ ಬಿಡುಗಡೆ ಆಗದೇನೆ ಎಲ್ಲ ಕಡೆಗಳಲ್ಲೂ ಕೂಡ ಅಭಿವೃದ್ಧಿ ಕುಂಠಿತ ಆಗಿದೆ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಯಾವ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಾಗಿದೆ, ಜಿಲ್ಲಾ ಮಟ್ಟದಲ್ಲಾಗಿದೆ, ಅದನ್ನ ತಳಹಂತಕ್ಕೆ ಕೊಂಡೊಯ್ಯಬೇಕು. ಈ ಹೋರಾಟವನ್ನ ಜನಸಾಮಾನ್ಯರ ಹೋರಾಟವಾಗಿ ರೂಪಿಸಬೇಕು ಹೇಳ್ತಕ್ಕಂಥ ನಿಟ್ಟಿನಲ್ಲಿ ನಾಳೆ ದಿನ ಸಾಗರದಲ್ಲಿ ಒಂದು ರಸ್ತೆ ತಡೆ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಜನಸಾಮಾನ್ಯರಿಗೆ ಸ್ವಲ್ಪ ತೊಂದರೆ ಆಗತ್ತೆ. ಆದ್ರೆ ಈ ಆಕ್ರೋಶ ಹೇಳ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಮುಟ್ಟದೇ ಇದ್ರೆ, ಜನಾಕ್ರೋಶ ಹೇಳ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಮುಟ್ಟದೇ ಇದ್ರೆ ಅದು ನಮ್ಮ ಹೋರಾಟದ ಒಂದು ಪ್ರತಿಫಲ ಸಿಗೋದ್ರಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ. ಆ ನಿಟ್ಟಿನಲ್ಲಿ ಜನಸಾಮಾನ್ಯರೇ ಸ್ವಲ್ಪ ತೊಂದರೆ ಆದ್ರೂ ಕೂಡ ನಾಳೆ ಒಂದು ದಿನ ಜನಸಾಮಾನ್ಯರು ಅದನ್ನು ಸಹಿಸ್ಕೊಳ್ಬೇಕು. ಉದ್ದೇಶ ಬಹಳ ಒಳ್ಳೇದಿದೆ, ಸದುದ್ದೇಶವಾಗಿರ್ತಕ್ಕಂಥ ಹೋರಾಟ. ಹಾಗಾಗಿ ನಾಳೆ ದಿನ ನಮ್ಮ BH ರಸ್ತೆನಲ್ಲಿ ಶಿವಪ್ಪನಾಯಕ ಸರ್ಕಲ್ ವೃತ್ತದ ಬಳಿ ಇರತಕ್ಕಂಥ ಒಂದು ಪೆಟ್ರೋಲ್ ಬಂಕ್ ಏನಿದೆ ಅಲ್ಲಿ ಒಂದು ಬೃಹತ್ ಆಗಿರ್ತಕ್ಕಂಥ ರಸ್ತೆ ತಡೆ ಹೋರಾಟವನ್ನು ಮಾಡಬೇಕು ಹೇಳ್ತಕ್ಕಂಥದ್ದನ್ನ ಯೋಚನೆ ಮಾಡಿದ್ದೀವಿ. ಇದರ ಅಂಗವಾಗಿ ನಾಳೆ ಬೆಳಗ್ಗೆ 10 ನಾವೆಲ್ಲರೂ ಕೂಡ ಕಾರ್ಯಕರ್ತರು, ನಮ್ಮ ಪಕ್ಷದ ಎಲ್ಲ ಪ್ರಮುಖರುಗಳು ಸೇರಿ ಒಂದು ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ನಾಳೆ ನಾವು ಮಾಡೋರಿದ್ದೀವಿ. ಈ ಹೋರಾಟದ ನಂತರವಾದ್ರೂ ಕೂಡ, ಯಾಕಂದ್ರೆ ಈಗಾಗಲೇ ತಳಮಟ್ಟದಲ್ಲೂ ಕೂಡ ಜನಾಕ್ರೋಶ ಬಹಳ ವ್ಯಾಪಕವಾಗಿ ವ್ಯಕ್ತ ಆಗ್ತಾ ಇರೋದ್ರಿಂದ, ಆದ್ರೆ ಇದುವರೆಗಿನ ದಾಖಲಾತಿಯನ್ನು ತೆಗೆದು ನೋಡಿದ್ರೆ ಇದುವರೆಗಿನ ಬೇರೆ ಬೇರೆ ಸರ್ಕಾರ ಕೊಟ್ಟಕ್ಕಿಂತ ಸುಮಾರು 82,000 ಕೋಟಿ ರೂಪಾಯಿಗಳನ್ನ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿದೆ ಹೇಳ್ತಕ್ಕಂಥದ್ದು ಅಧಿಕೃತವಾಗಿ ದಾಖಲಾತಿಯಲ್ಲಿದೆ. ಆದ್ರೆ ಅದನ್ನ ಮರೆಮಾಚಿಕೊಂಡು ಇವರು ವ್ಯಾಪಕವಾಗಿ ಸುಳ್ಳನ್ನ ಯಾವ ರೀತಿಯಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತಾರೆ ಹಾಗೆ ಹೀಗೆ ಅಂತ ಸುಳ್ಳು ಬೇರೆ ಬೇರೆ ಕಡೆ ಹೇಳಿದ್ರು, ಅದೇ ರೀತಿಯ ಸುಳ್ಳುಗಳನ್ನ ಇವರು ಇಲ್ಲೂ ಕೂಡ ಹೇಳಿದ್ದಾರೆ ಅಷ್ಟೇ ವಿನಃ ಅದರಲ್ಲಿ ಯಾವುದೇ ಸತ್ಯ ಇಲ್ಲ, ಆ ಸತ್ಯಾಂಶ ಇಲ್ಲ. ಅದರಲ್ಲೂ ಕೂಡ ಇವು ನಮ್ಮ ಇವ್ರು ದೇವೇಂದ್ರಪ್ಪನವ್ರು ಹೇಳಿದಾಗೆ ಈಗಾಗಲೇ ಹೋರಾಟ ಕೇವಲ ಸಾಂಕೇತಿಕವಾಗಿ ನಾಳೆ ಅಂದ್ರೆ ಒಂದು ಹಂತಕ್ಕೆ ಮಾಡ್ತೀವಿ. ಬಹುಶಃ ಈ ಹೋರಾಟಗಳನ್ನ ವಾರ್ಡ್ ಮಟ್ಟದಲ್ಲೂ ಕೂಡ ಮಾಡ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿ ಆಗ್ಬೋದು. ಯಾಕಂದ್ರೆ ಜನಸಾಮಾನ್ಯರ ಆಕ್ರೋಶ ಆ ರೀತಿ ಇದೆ. ಅವರೇ ಹೇಳಿರೋ ಪ್ರಕಾರ ಹೋಟೆಲ್ ದರ ಜಾಸ್ತಿ ಆಗತ್ತೆ, ಬಸ್ ದರ ಜಾಸ್ತಿ ಆಗತ್ತೆ, ಒಂದಕ್ಕೆ ಒಂದು ಲಿಂಕು ಅವರೇ ಹೇಳಿದ್ರು. ಹಾಗೆ ಆಗತ್ತೆ ನೋಡಿ, ಈಗಾಗಲೇ ಬಂದಿದೆ, ಬಸ್ ದರ ಏರಿಕೆ ಮಾಡ್ತಾ ಇದ್ದಾರೆ, ಬರ್ತಾ ಇದೆ, ಸುದ್ದಿ ಬರ್ತಾ ಇದೆ. ಇವ್ರು ಹೇಳಿದಾಗೆ ಬಸ್ ದರದಲ್ಲಿ ನಮಗೆ ವ್ಯಾಪಕವಾದ ಒಂದು ಲಾಭ ಬಂದಿದೆ ಅಂತ ಹೇಳಿದ್ರು, ಫ್ರೀ ಬಸ್ ಮಾಡಿರೋದ್ರಿಂದ. ಅದೆಲ್ಲ ಹಂಚಲಿ ಇವರು, ಆ ಭಾಗ್ಯವನ್ನು ಅದೆಲ್ಲ ಹಂಚಬಹುದಲ್ಲ. ಹಾಗಾಗಿ ಸುಳ್ಳು ಸುದ್ದಿಗಳು ಇವೆಲ್ಲ, ಇದನ್ನ ಯಾರೂ ಕೂಡ ಜನಸಾಮಾನ್ಯರು ಕೂಡ ನಂಬೋ ಪರಿಸ್ಥಿತಿಯಲ್ಲಿ ಇಲ್ಲ. ಚುನಾವಣೆ ಫಲಿತಾಂಶ ಹೇಳಿದೆ ಅದನ್ನು. ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ದೇವೇಂದ್ರಪ್ಪ ಯಲಕುಂದ್ಲಿ ಮಾತನಾಡಿ, ಬೆಲೆ ಏರಿಕೆ ಮಾಡೋದ್ರ ಮುಖಾಂತರ ಜನರ ಪ್ರಾಣವನ್ನ ಹಿಂಡ್ತಾ ಇದ್ದಾರೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ ಅವರೇ ನಮ್ಮ ಸರ್ಕಾರ ಇದ್ದಾಗ ಎಲ್ಲೋ ಒಂದ್ಸಾರಿ ಪೆಟ್ರೋಲ್ ಬೆಲೆಯನ್ನ ಏರಿಸಿದಾಗ ಅವ್ರು ಏನ್ ಹೇಳ್ತಿದ್ರು, ಇದರಿಂದ ಬಡ ಜನರಿಗೆ ತುಂಬಾ ನಷ್ಟ ಆಗ್ತಾ ಇದೆ, ಹಳ್ಳಿಯಿಂದ ಬರ್ತಕ್ಕಂಥ ರೈತನಿಗೆ ತೊಂದರೆ ಆಗುತ್ತೆ, ಹಾಗೆ ಹೀಗೆ ಏನೋ ವಿರೋಧ ಪಕ್ಷದಲ್ಲಿ ಮಾತಾಡೋಕ ಬಹಳ ಚೆನ್ನಾಗಿರ್ತಿತ್ತು. ಆದ್ರೆ ಈಗ ಅವರೇ ಒಂದು ಪೆಟ್ರೋಲ್ನ 3.5 ರೂಪಾಯಿ, ಇನ್ನೂರು ಡೀಸೆಲ್ ಅನ್ನ ಈ ರೀತಿ ಏರಿಸಿದ್ದಾರೆ. ಇದು ಹೊರೆ ಆಗಲ್ವಾ, ರೈತರಿಗೆ ಹೊರೆ ಆಗ್ತಾ ಇಲ್ವಾ? ಅದು ಅವರ ಗಮನಕ್ಕೆ ಇಲ್ವಾ? ಈಗ ನಾನೇ ಹೇಳ್ತೀನಿ, ಭತ್ತ ತಗೊಂಡು ನಾನು ಇಲ್ಲಿ ಅಕ್ಕಿಯನ್ನ ಮಿಲ್ಲಲ್ಲಿ ಮಾಡಿಸ್ಬೇಕು ಅಂತಂದ್ರೆ ಹಿಂದಿನ ಆ ರೀತಿ ಎತ್ತಿನ ಗಾಡಿಗಳು ಇಲ್ಲ. ಈಗ ಆಟೋದಲ್ಲೇ ಬರಬೇಕು. ಅವನಿಗೆ ಬಾಡಿಗೆ 1 ಡಬಲ್ ಬಾಡಿಗೆ ತಗೊಳ್ತಾನೆ. ಈಗ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಅಂತೇಳಿ ಅದು ಯಾರಿಗೆ ತೊಂದರೆ ಸ್ವಾಮಿ? ಬಡವರಿಗೆ ತಾನೆ. ಮತ್ತೆ ತಾವೇನ್ ಹೇಳ್ತಾರೆ, ಬಿಟ್ಟಿ ಭಾಗ್ಯ ಕೊಡೋದ್ರಿಂದ ನಮ್ಮ ಸರ್ಕಾರ ಸಮೃದ್ಧಿ ಆಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ಸಮೃದ್ಧಿ ಆದ್ರೆ ಮತ್ತೆ ಯಾಕೆ ಈ ರೀತಿ ಬೆಲೆ ಏರಿಕೆಯನ್ನ ಮಾಡಬೇಕು? ಭಾಗ್ಯಗಳನ್ನ ಕೊಡೋದ್ರಲ್ಲಿ ನಾವು ಯಾರು, ಅವ್ರು ಏನ್ ಹೇಳ್ತಿದ್ರು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ, ಭಾಗ್ಯ ಕೊಡೋದಕ್ಕೋಸ್ಕರ ಭಾಗ್ಯವನ್ನ ಇದು ಬಿಜೆಪಿ ಬಂದ್ಬಿಟ್ರೆ ಭಾಗ್ಯವನ್ನ ನಿಲ್ಲಿಸ್ಬಿಡ್ತಾರೆ ಅಂತೇಳಿ ಜನರ ಹತ್ರ, ಮಹಿಳೆಯರ ಹತ್ರ, ಅದರಲ್ಲೂ ಮಹಿಳೆಯರ ಹತ್ರ ಓಟ್ಗಳನ್ನ ಹಾಕ್ಸ್ಕೊಂಡಿದ್ದಾರೆ. ನಾವು ಭಾಗ್ಯಗಳನ್ನ ಯಾವತ್ತು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ.
ಜನರಿಗೆ ತೊಂದರೆ ಆಗದ ರೀತಿ, ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿ ನೀವು ಈ ಭಾಗ್ಯಗಳನ್ನು ಕೊಡಿ ಅಂತಲೇ ಹೇಳ್ತಾ ಇದ್ದೀವಿ, ಇವತ್ತು ಹೇಳ್ತೀವಿ. ಆದ್ರೆ ಅದನ್ನ ಮರಮಾಚಕ್ಕೋಸ್ಕರ ಇನ್ನೊಂದರನ್ನು ಕೊಟ್ಟು ಇನ್ನೊಂದರನ್ನು ತಗೊಳ್ಳೋದನ್ನ ತಾವು ನಿಲ್ಲಿಸಬೇಕು ಅಂತ ಹೇಳಿ ನಾವು ಎರಡೂ ಮಂಡಲದಿಂದ ಸೇರಿ ನಾಳೆ ಪ್ರತಿಭಟನಾ ವಾಹನವನ್ನ ತಡೆದು ಪ್ರತಿಭಟನೆಯನ್ನ ಭಾರಿ ಪ್ರಮಾಣದಲ್ಲಿ ನಾವು ಮಾಡ್ತೇವೆ. ಎಲ್ಲಿವರೆಗೂ ಅಂದ್ರೆ ಮತ್ತೆ ಇದು ಶಾಂಪಲ್, ನಾಳೆ ಮಾಡ್ತಕ್ಕಂಥದ್ದು ಶಾಂಪಲ್. ಅವರು ಬೆಲೆ ಏರಿಕೆಯನ್ನ ಹಿಂಪಡೆದ ಇದ್ರೆ ಮತ್ತು ಉಗ್ರವಾಗಿ ನಾವು ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಹಕ್ರೆ, ಪ್ರಸನ್ನ ಕೆರೆಕೈ, ಸುವರ್ಣ ಟೀಕಪ್ಪ, ಸುಮಾ, ರೂಪಾ ರಮೇಶ್, ರಮೇಶ್ ಎಚ್ಎಸ್, ಸತೀಶ್ ಕೆ, ಸಂತೋಷ್ ರಾಯಲ್ ಇನ್ನಿತರರು ಹಾಜರಿದ್ದರು. ಬುಡಕಟ್ಟು ಜನರಿಗೆ ಪೌಷ್ಟಿಕಾಹಾರ ವಿತರಣೆ ನಿಲ್ಲಿಸಿರುವ ರಾಜ್ಯ ಸರ್ಕಾರದ ಧೋರಣೆ ಖಂಡಿಸಿ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಅರಣ್ಯ ಮೂಲ ಬುಡಕಟ್ಟು ಒಕ್ಕೂಟದಿಂದ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಗುರುವಾರದಿಂದ ಪ್ರಾರಂಭಗೊಂಡಿದೆ. ಧರಣಿ ಸತ್ಯಾಗ್ರಹವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಶಿವಾನಂದ್ ಕುಗ್ವೆ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 12 ಬುಡಕಟ್ಟು ಸಮುದಾಯಗಳು ಬಹಳ ಆರ್ಥಿಕವಾಗಿ ಹಿಂದಿದ್ದಾವೆ. ಅರಣ್ಯದ ಅಂಚಿನಲ್ಲಿ ಮತ್ತು ಅರಣ್ಯಗಳಲ್ಲಿ ವಾಸ ಮಾಡ್ತಿದ್ದಾರೆ. ಸರ್ಕಾರ ಅವರಿಗೆ ಒಂದು ಪೌಷ್ಟಿಕ ಆಹಾರ ಯೋಜನೆಯನ್ನ ಮಾಡಿದೆ. ಯಾವ ಈ ಪಡಿತರ ಚೀಟಿ ಏನಿದೆ ಸೌಲಭ್ಯಗಳಿದಾವೆ, ಅದ್ರ ಜೊತೆಗೆ ಪೌಷ್ಟಿಕ ಆಹಾರದ ಯೋಜನೆಯನ್ನ 6 ತಿಂಗಳ ಕೊಡಬೇಕು ಅಂತೇಳಿ ಒಂದು ಯೋಜನೆ ಮಾಡಿದ್ದಾರೆ. ಅದನ್ನ ಈ ಕಳೆದ ಹೊಸ ಸರ್ಕಾರ ಏನ್ ಬಂತಲ್ಲ, ಈಗ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 1 ವರ್ಷ ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಆದ್ರೆ ಅದ್ರ ಬಗ್ಗೆ ಟೆಂಡರ್ ಕರೆದಿಲ್ಲ. 6 ತಿಂಗಳಾಯ್ತು, ಈವರೆಗೂ ಕೂಡ ಆ ಯೋಜನೆ ಜಾರಿ ಮಾಡಿಲ್ಲ ಅವರು. ಅದು ವಿಳಂಬ ಆಗಿದೆ. ಆ ವಿಳಂಬ ಯಾಕೆ ಅಂತೇಳಿ ನಾವು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ವಿ, ಮನವಿ ಕೊಟ್ಟಿವಿ, ಎಲ್ಲ ಮಾಡಿದ್ರು ನಮ್ಮ ಅರಣ್ಯ ಮೂಲ ಬುಡಕಟ್ಟು ಒಕ್ಕೂಟದವರು. ಬಟ್ ಅದನ್ನ ಇನ್ನೂ ಕೂಡ ಮಾಡ್ಲಿಲ್ಲ ಅನ್ನೋದೇ ಅವರಿಗೆ ಬಹಳ ಅಸಮಾಧಾನ ಆಗಿದೆ. ಮತ್ತೆ ಈ ಏನ ಯೋಜನೆ ಇದೆಯಲ್ಲ, ಅದು ಆಯಾ ಊರಿನ ಹಳ್ಳಿ ಹಾಡಿಗಳು ಏನಿದಾವೆ ಅಲ್ಲಿ ಅಂಗನವಾಡಿಗಳ ಮೂಲಕ ವಿತರಣೆ ಆಗ್ಬೇಕು ಅನ್ನೋದು ಬಹಳ ಮುಖ್ಯವಾದಂತ ಇದು. ಇಲ್ಲ ಅಂದ್ರೆ ಇಲ್ಲಿ ಸಾಗರದಂತ ಒಂದು ಹಾಸ್ಟೆಲ್ಗೋ ಎಲ್ಲೋ ಬಂದ್ಬಿಟ್ಟು ಅದನ್ನ ತಗೊಂಡೋಗೋದು ಬಹಳ ಕಷ್ಟ ಆಗುತ್ತೆ ಅವರಿಗೆಲ್ಲ. ಹಳ್ಳಿಯವರು 40-50 ಕಿಲೋಮೀಟರ್ ದೂರ ಇದ್ದಾರೆ, ಗಿರಿಜನರು ಹಾಡಿಗಳು ಗುಡ್ಡಗಾಡಲ್ಲಿದ್ದಾರೆ. ಅವರಿಗೆ ಸವಲತ್ತು ಅಂತಂದ್ರೆ ಅಲ್ಲಿ ಅಂಗನವಾಡಿಗಳಿಗೆ ಕೊಡೋದ್ರಿಂದ ಅನುಕೂಲ ಆಗುತ್ತೆ ಅನ್ನೋದು ಡಿಮ್ಯಾಂಡ್. ಅದಕ್ಕೆ ಒಂದು ಡೇ ಅಂಡ್ ನೈಟ್, ಹಗಲು ರಾತ್ರಿ ಅಥವಾ ಚಳವಳಿ ಮಾಡ್ಬೇಕು ಅಂತ ಇವತ್ತಿಂದ ಪ್ರಾರಂಭ ಆಗಿದೆ. ರಾಮಣ್ಣ ಮತ್ತು ಲಕ್ಷ್ಮಮ್ಮ, ನಾಗರತ್ನ ಇವರೆಲ್ಲ ಅರಣ್ಯ ಮೂಲ ಬುಡಕಟ್ಟು ಒಕ್ಕೂಟದ ರಾಜ್ಯ ಸಮಿತಿಯಿಂದ ಅವರು ನೇತೃತ್ವ ವಹಿಸಿದ್ದಾರೆ. ಅವರೆಲ್ಲರ ಜೊತೆಗೆ ನಾವು ಕೂಡ ಬೆಂಬಲ ಕೊಡ್ತಾ ಇದ್ದೀವಿ. ಅರಣ್ಯ ಮೂಲ ಬುಡಕಟ್ಟು ಒಕ್ಕೂಟದ ಜಿಲ್ಲಾ ಸಂಚಾಲಕ ರಾಮಣ್ಣ ಹಸಲರು ಮಾತನಾಡಿ, ನನ್ನ ಹೆಸರು ರಾಮಣ್ಣ ಅಂತ, ರಾಮಣ್ಣ ಹಸಲರು. ನಮ್ಮ ಹೋರಾಟ 6 ತಿಂಗಳಿಂದ ಪೌಷ್ಟಿಕಾಹಾರ ಬರಲೇ ಇಲ್ಲ. 2 ಸರಿ ಮನವಿ ಮಾಡಿದೀವಿ, ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ ಕೇಳಿದ್ರೆ ಬರುತ್ತೆ ಟೆಂಡರ್ ಆಗಿಲ್ಲ ಅಂತ ಹೇಳಿದ್ರು. ಆದ್ರೂ ನಾವು ಇಂದಲ್ಲ ನಾಳೆ ಆಗುತ್ತೆ ಅಂತ 6 ತಿಂಗಳ ಹಿಂದೆ ಕೊಡ್ತಾ ಇರ್ತಕ್ಕಂಥದ್ದು. ಜೂನ್ ಇಂದ ಡಿಸೆಂಬರ್ ವರೆಗೆ ಪೌಷ್ಟಿಕಾಹಾರವನ್ನ ಕೊಡಬೇಕಾಗಿತ್ತು. ಈಗ ಅದು ಸ್ಥಗಿತಗೊಂಡಿದೆ, ಕೊಡ್ತಾ ಇಲ್ಲ. ಕೊಡದೆ ಹೋದ್ರಿಂದ ನಾವು ಈಗ ಏನ್ ಮಾಡಿದೀವಿ ಅಂದ್ರೆ ನಿರಂತರ ಧರಣಿಯನ್ನ ಮಾಡಬೇಕು. ಅದಕ್ಕೆ ಧರಣಿಗೆ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ ಮುಖ್ಯ ಕಾರ್ಯದರ್ಶಿಯವರು, ಸರ್ಕಾರದ ಅಧೀನ ಕಾರ್ಯದರ್ಶಿಯವರೇ ಬರಬೇಕು. ಅವರಿಗೆ ನಮಗೆ ಭರವಸೆ ಕೊಟ್ಟರೆ ಮಾತ್ರ ನಾವು ಈ ಧರಣಿಯನ್ನ ಕೈ ಬಿಡಬೇಕು. ಅಲ್ಲಿಯವರೆಗೆ ನಿರಂತರ ಹಗಲು ರಾತ್ರಿ ಇಲ್ಲೇ ಕುಂತು, ಇಲ್ಲೇ ಉಳಿದು, ಇಲ್ಲೇ ಅಡಿಗೆ ಊಟವನ್ನ ಮಾಡಿ ನಾವು ಇಲ್ಲೇ ಇರಬೇಕು ಅನ್ನೋದು ನಮ್ಮ ಬೇಡಿಕೆಗಳಾಗಿ ಇಟ್ಟುಕೊಂಡು ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಈ ಹೋರಾಟದ ಉದ್ದೇಶ ಅಂತ ಹೇಳಿದ್ರೆ ಅಂಗನವಾಡಿ ಮುಖಾಂತರವಾಗಿ ನಮಗೆ ಪೌಷ್ಟಿಕಾಹಾರವನ್ನು ಇಳಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಹಾಸ್ಟೆಲ್ ಮೂಲಕ ಇಳಿಸಿದ್ರೆ ಅಧಿಕಾರಿಗಳಿಗೆ ಟೈಮ್ ಸಿಗಲ್ಲ. ನಮ್ಮವರಿಗೆ ಬಾಗ್ಲಾಕೊಂಡು ಹೋಗ್ತಾರೆ. ಊಟದ ಟೈಮ್ ಅವರಿಗೆ ಕಟ್ಟುನಿಟ್ಟಾಗಿ ಇರುತ್ತೆ. ಅವರಿಗೆ ತೊಂದರೆ ಆಗೋದು ನಿಜಾಂಶ ಹೌದು. ಆದ್ರೆ ನಮ್ಮವರು ದೂರದಿಂದ ಬಂದ್ರು ಕೂಡ ಕಾಯ್ಬೇಕಾಗುತ್ತೆ, ಅದು ತೊಂದರೆ ಆಗುತ್ತೆ. ವಯಸ್ಸಾದವರಿಗೆ ಮೂಟೆ ಹೊತ್ಕೊಂಡು ಹೋಗಕ್ಕಾಗಲ್ಲ, ಬಸ್ಸನ್ನು ಹತ್ತಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಅಂಗನವಾಡಿ ಮುಖಾಂತರ ಆದರೆ ಅಲ್ಲಿ ಅಂಗನವಾಡಿ ಮಕ್ಕಳು ಇರ್ತಾರೆ, ಅಂಗನವಾಡಿ ಟೀಚರ್ ಇರ್ತಾರೆ. ತಕ್ಷಣ ಅವರಿಗೆ ತಿಳಿಸ್ತಾರೆ. ಪೌಷ್ಟಿಕಾಹಾರ ಬಂದ ತಕ್ಷಣವೇ ಅವರಿಗೆ ವಿತರಣೆ ಆಗುತ್ತೆ, ಅವರಿಗೆ ತಕ್ಷಣ ತಲುಪುತ್ತೆ ಅನ್ನೋದು ಈ ಉದ್ದೇಶಕ್ಕಾಗಿ ನಾವು ಮುಖ್ಯ ಕಾರ್ಯದರ್ಶಿಯವರು ಬರೋವರೆಗೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಾವು ಹೆಂಗಸರು ಗಂಡಸರು ಸಮನಾಗಿ ರಾತ್ರಿ ಹಗಲಿ ಇರ್ತೀವಿ ಅನ್ನೋ ಭರವಸೆಯನ್ನ ನಾವು ಕೊಡ್ತಾ ಇದ್ದೀವಿ. ಸರ್ಕಾರ ಗಮನ ಸೆಳೀತಾ ಇದ್ದೀವಿ.
ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು ಬಂದು ನೀವು ಇಲ್ಲ ಇವರು ಮುಖ್ಯವಾಗಿ ಮುಖ್ಯ ಕಾರ್ಯದರ್ಶಿಗಳೇ ಬರ್ಬೇಕು. ಯಾಕೆಂತ ಹೇಳಿದ್ರೆ ನಂಬಿಕೆ ಇದೆಯಾ? ಬಂದೇ ಬರ್ತಾರೆ. ನಾವು ಹಿಂದೂ 22 ದಿನ ಹೋರಾಟ ಮಾಡಿದೀವಿ. ಮುಖ್ಯ ಕಾರ್ಯದರ್ಶಿಯನ್ನು ಕರ್ಸ್ಕೊಂಡಿದೀವಿ. ಹೌದಾ? ಮುಖ್ಯ ಕಾರ್ಯದರ್ಶಿ ಹೌದು, ಬಂದ ಮೇಲೆ ನಮಗೆ ಪೌಷ್ಟಿಕಾಹಾರ ಬಂತು. ಈಗಲೂ ನಾವು ಆ ಪೌಷ್ಟಿಕಾಹಾರ ಅಂಗನವಾಡಿ ಮುಖಾಂತರ ಇಳಿಸ್ಬೇಕಾದ್ರೆ ಮುಖ್ಯ ಕಾರ್ಯದರ್ಶಿ ಬಂದು ಅಧಿಕಾರಿಗಳಿಗೆ ಗಮನ ಸೆಳೆದ್ರೆ ಹಾಗೆ ಆಗುತ್ತೆ. ಅದಕ್ಕೋಸ್ಕರ ನಾವು ನಿರಂತರ ಹೋರಾಟವನ್ನ ಬಿಡದೆ ನಾವು ಇರ್ತೀವಿ. ಅಧಿಕಾರಿಗಳು AC DC ಅವ್ರು ಹೇಳಿದ್ರೆ ತಾತ್ಕಾಲಿಕ ಆಗುತ್ತೆ, ಕಾಯಂ ಆಗೋದಿಲ್ಲ. ನಮ್ಗೆ ಸರ್ಕಾರದ ಕಾರ್ಯದರ್ಶಿಯವರೇ ನಮಗೆ ಭರವಸೆ ಕೊಟ್ರೆ ಸಕ್ಸಸ್ ಆಗುತ್ತೆ, ಅನುಕೂಲ ಆಗುತ್ತೆ. ಇದ್ರ ಬಗ್ಗೆ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ. ಒಂದೇ ಸಬ್ಜೆಕ್ಟ್ ನಲ್ಲಿ ಹೋರಾಟ ಮತ್ತು ಇನ್ನು ಅನೇಕ ಹೋರಾಟಗಳಿದ್ದಾವೆ ಸ್ಥಗಿತಗೊಂಡ ನಂತರ. ಇಷ್ಟು ಹೇಳಿ ನನ್ನ ಹೆಸರು ರಾಮಣ್ಣ ಹಾಸಲರ್, ಕರ್ನಾಟಕ ಅರಣ್ಯ ಮೂಲ ರಾಜ್ಯ ಸಂಚಾಲಕ ಆಗಿದ್ದೀನಿ. ಈಗ ನಾಗರತ್ನ ಅವರಿಗೆ ರಾಜ್ಯ ಸಂಚಾಲಕರಾಗಿದ್ದಾರೆ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಒಕ್ಕೂಟದ ಮಹಿಳಾ ಮುಖಂಡರಾದ ಲಕ್ಷ್ಮಮ್ಮ ಹಿರೇಮನೆ ಮಾತನಾಡಿ, ಪೌಷ್ಟಿಕಾರದ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ಗೆ ಇಲ್ಲಿ ತನಕ ಕೊಡ್ತೀನಿ ಅಂತ ಹೇಳಿ ಈಗ ಟೆಂಡರ್ ಆಗಲ್ಲ ಅಂತ ಇವತ್ತು ಮುಂದೂಡ್ತಾ ಇದ್ದಾರೆ. ಆದ್ರಿಂದ ನಾವು ಬೇಸರತ್ತು ಇವತ್ತು ಅಹೋರಾತ್ರಿ ಸತ್ಯಾಗ್ರಹ ಮಾಡ್ತಾ ಇದೀವಿ. ನಾವು ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ಯಾಕಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ 1 ವರ್ಷದಲ್ಲಿ ಕೊಡ್ಬೇಕು ಅಂತ. ಅದನ್ನ ಇವತ್ತರೆಗೂ ಆದೇಶನೇ ಮಾಡಿಲ್ಲ ಅವರು. ಈಗ ಅದರಿಂದ ಈ ದಿನ ಕೊಡೋದು ಸಿಗ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ. ನಮಗೆ ಶಿವಮೊಗ್ಗ ಜಿಲ್ಲೆ ನಮ್ಮ 12 ಆದಿವಾಸಿ ಒಂದು ಸಂಘಟನೆ ಇದೆ, ಕರ್ನಾಟಕ ರಾಜ್ಯ ಅರಣ್ಯ ಮೂಲ ಬುಡಕಟ್ಟು ಒಕ್ಕೂಟ. ಎಲ್ಲರ ಪರವಾಗಿ ನಾವು ನ್ಯಾಯ ಸಿಗೋವರೆಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ನಮಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ನಮ್ಮ ಶಿವಮೊಗ್ಗ ಜಿಲ್ಲೆ AC ಸಾಹೇಬರು, DC ಅವರು ಯಾರು ಬಂದ್ರು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಯಾವತ್ತೂ ನಾವು ಇದೇ ರೀತಿ ನಮ್ಗೆ ನಾವು ಪ್ರತಿ ಸರಿನೂ ನಾವು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಮ್ಗೆ ಬರಬಾರ್ದು. ಆದೇಶ ಇದೆ, ಅವ್ರಿಗೆ ಯಾವಾಗಲೂ ಕೊಡ್ತಾ ಇರ್ಬೇಕು ಅಂತ ನಮ್ದು ಆದೇಶ. ಲಕ್ಷ್ಮಮ್ಮ ಹಿರೇಮನೆ, ಕರ್ನಾಟಕ ಅರಣ್ಯ ಮೂಲ ಬುಡಕಟ್ಟು ಒಕ್ಕೂಟ ಜಿಲ್ಲಾ ಸಂಚಾಲಕ. ಪ್ರತಿಭಟನೆಯಲ್ಲಿ ನಾಗರತ್ನ, ರವಿ ಕುಗ್ವೆ, ಲತಾಶ್ರೀ, ಕಮಲಾ, ಶುಕ್ರ, ಸರಸ್ವತಿ, ಸಾವಿತ್ರಿ, ಕಮಲಾಕ್ಷಿ ಮುಪ್ಪಾನೆ, ಪಾರ್ವತಮ್ಮ, ಚಂದ್ರಶೇಖರ್, ವನಜಾಕ್ಷಿ ಇನ್ನಿತರರು ಹಾಜರಿದ್ದರು. ಸಾಗರ ನಗರ ಮಂಡಲ ವತಿಯಿಂದ ಮಂಗಳವಾರ ಈಚೆಗೆ ನಿಧನರಾದ ವಿಧಾನ ಪರಿಷತ್ ಮಾಜಿ ಸದಸ್ಯ MB ಭಾನುಪ್ರಕಾಶ್ ನಿಧನಾರ್ಥ ಸಂತಾಪ ಸಭೆ ನಡೆಸಲಾಯಿತು. ಬಿಜೆಪಿ ನಗರ ಮಂಡಲ ಅಧ್ಯಕ್ಷ KR ಗಣೇಶ್ ಪ್ರಸಾದ್, ಸಂತೋಷ್ ಶೇಟ್ ಮಾತನಾಡಿದರು. ಚಟುವಟಿಕೆಗಳಲ್ಲೂ ಕೂಡ ಏನು ರಾಜಕೀಯ ವ್ಯವಸ್ಥೆಗಳು ನಾವು ಮಾಡ್ತೀವಿ, ಅದ್ರ ಜೊತೆಗೆ ಸಂಘದ ಚಟುವಟಿಕೆಗಳು ಕೂಡ ಹೆಚ್ಚು ತೊಡಗಿಸ್ಕೊಳ್ಳೋದಂತ ಆದರೆ ನಾವೇನು ಅವ್ರ ಜವಾಬ್ದಾರಿ ಕೇಳ್ತಕ್ಕಂಥದ್ದು, ಅವ್ರ ಜೊತೆಗೆ ಹೋಗಿ ನಾವು ಆ ಚಟುವಟಿಕೆಗಳು ಪಾಲ್ಗೊಳ್ತಕ್ಕಂಥದ್ದು. ಆದರೆ ಬಹುಶಃ ಅವರ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಮತ್ತು ಸಂಘಟನೆ ಕೂಡ ಇನ್ನಷ್ಟು ಬಲ ಬರುತ್ತೆ. ಹಾಗಾಗಿ ಮುಂದಿನ ಭಾನುವಾರದಿಂದ ಇದಕ್ಕೆ ನಾವು ಚಾಲನೆಯನ್ನು ಕೊಡೋಣ. ಅವರ ಒಂದು ನೆನಪಿನಲ್ಲಿ ಈ ಕೆಲಸವನ್ನು ನಾವು ಮಾಡುವಂತ ಆಗಬೇಕು ಅಂತಕ್ಕಂಥ ವಿನಂತಿ ನಿಮ್ಮೆಲ್ಲರಲ್ಲೂ ಕೂಡ ಮಾಡ್ತಾ, ಮತ್ತೊಮ್ಮೆ ಅವರ ಕುಟುಂಬಕ್ಕೆ 3 ಜನ 2 ಜನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಾವಧಿ, ಇನ್ನೊಬ್ಬರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮೊನ್ನೆ ಆಯ್ಕೆಯಾಗಿದೆ. ಇಷ್ಟು ಸಮಯವನ್ನು ತಮ್ಮ ಪೂರ್ಣ ಕುಟುಂಬವನ್ನು ಪಕ್ಷಕ್ಕಾಗಿ, ಸಂಘಕ್ಕಾಗಿ, ಸಂಘಟನೆಗಾಗಿ ಕೊಡ್ತಾ ಇರ್ತಕ್ಕಂಥ ಅವರ ಕುಟುಂಬಕ್ಕೆ ಅವರ ಒಂದು ಇಲ್ಲದಿರುವಿಕೆಯ ಒಂದು ಶಕ್ತಿಯನ್ನು ಭರಿಸುವಂತಾಗಲಿ, ಅವರಿಗೆ ಆ ಕುಟುಂಬಕ್ಕೆ ದೇವರು ಆಯುರಾರೋಗ್ಯವನ್ನು ಕೊಟ್ಟು ರಕ್ಷಣೆ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ರಾಜ್ಯದಲ್ಲಿ ಬಿಜೆಪಿ ಯಾವ್ಯಾವ ರೀತಿಯಲ್ಲಿ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಇದೆ? ಯಾಕೆಂದರೆ 2002-2003-4ರಲ್ಲಿ ಕೇಂದ್ರದಲ್ಲಿ ವಾಜಪೇಯಿ ಅವರು ಪ್ರಧಾನಿ ಆಗಿದ್ದರು. ಆದರೆ ಯಾವುದು ಗ್ರಾಮ ಪಂಚಾಯತಿ ಕೂಡ ನಮ್ಮಲ್ಲಿ ಸರಿಯಾಗಿರಲಿಲ್ಲ. ಅಂಥ ಹಂತದಲ್ಲಿ ಪಕ್ಷವನ್ನು ಅತ್ಯಂತ ಬಲಿಷ್ಠವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಕಟ್ತಕ್ಕಂಥ ಕೆಲಸವನ್ನು ಬಾನುಜಿ ಮಾಡಿದರು. ಪಕ್ಷದಲ್ಲಿ ನೇರವಾಗಿ ಗುರುತಿಸ್ಕೊಳ್ಳಿಕ್ಕಾಗಲ್ಲ ಅಂಥವ್ರನ್ನೂ ಕೂಡ ಪಕ್ಷದ ಮುಖ್ಯವಾಹಿನಿ ತರಬೇಕು ಅಂತೇಳಿ ಪ್ರಕೋಷ್ಠಗಳ ಕಲ್ಪನೆಯನ್ನು ನೀಡಿ ಪ್ರಕೋಷ್ಠಗಳನ್ನು ಇವತ್ತಿನ ರಚನೆ ಮಾಡಿದರೆ ಅದು ಭಾನುಜಿಯವರ ಒಂದು ಥಿಂಕಿಂಗ್. ಅವ್ರು ಹೇಳ್ತಿದ್ರು, ಒಂದು ವರ್ಕನ್ನು ಪ್ಲ್ಯಾನ್ ಮಾಡಿ ಆಮೇಲೆ ನೀವು ಮಾಡಿರ್ತಕ್ಕಂಥ ಪ್ಲ್ಯಾನನ್ನು ವರ್ಕ್ ಮಾಡಿ ಅಂತೇಳಿ. ಅದು ಅದೆಲ್ಲ ಕಾರ್ಯಕರ್ತರಿಗೂ ಅವ್ರು ನೀಡ್ತಾ ಇದ್ದಂಥ ಮಾರ್ಗದರ್ಶನ. ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವತ್ತು ಸಂದಿಗ್ಧ ಪರಿಸ್ಥಿತಿಗಳಾದಾಗೆಲ್ಲ ಅದಕ್ಕೆ ನಮಗೆ ಯಾರು ಆನ್ಸರ್ ಯಾರು ಹೋಗ್ತಾ ಇತ್ತು ಅಂದರೆ ಭಾನುಜಿ ಹತ್ರ. ನಾವು 2007ರಲ್ಲಿ ಮೊದಲನೇ ನಗರಸಭೆ ಆರಂಭ ಆದಾಗ ಸಣ್ಣ ಪುಟ್ಟ ವಿಷಯಗಳಲ್ಲೂ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದರೂ ಕೂಡ ತಕ್ಷಣ ರೆಸ್ಪಾಂಡ್ ಮಾಡಿ ಅದನ್ನ ಯಾರಾದರೂ ಬಗೆಹರಿಸ್ತಾ ಇದ್ದು ಭಾನುಜಿ ಹತ್ರ. ಪ್ರಮುಖರಾದ ಡಾಕ್ಟರ್ ರಾಜನಂದಿನಿ ಕಾಗೋಡು, ಮಧುರಾ ಶಿವಾನಂದ್, ವಿ ಮಹೇಶ್, ಪ್ರೇಮಾ ಕಿರಣ್ ಸಿಂಗ್, ಪರಶುರಾಮ್, ಸತೀಶ್ ಮೊಗವೀರ, ಸಂತೋಷ್ ರಾಯಲ್, ಆರ್ ಶ್ರೀನಿವಾಸ್ ಮೇಸ್ತ್ರಿ ಇನ್ನಿತರರು ಹಾಜರಿದ್ದರು. ಇದು ಬುಧವಾರದ ಸಮಗ್ರ ಸುದ್ದಿ.
ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.